ನನ್ನ ಅಣ್ಣ. ನೋಡೋದಕ್ಕೆ ಸಿಕ್ಕಾಪಟ್ಟೆ ಎಷ್ಟೊಂದು ಗಿಡ ಮರಗಳಿವೆ. ಇದರ ಮಧ್ಯದಲ್ಲಿ ನನ್ನ ಅಣ್ಣನ ನಾನು ಎಲ್ಲಂತ ಹುಡುಕೋದು. ಇಷ್ಟೊತ್ತಾಯ್ತು, ಊಟ ಕೂಡ ಮಾಡೇ ಇಲ್ಲ. ಬಿಸಿಲು ಬೇರೆ ನೆತ್ತಿಗೆ ಬಂತು. ಊಟ ಮಾಡಿದನೋ ಇಲ್ವೋ? ಹೌದು, ಇಷ್ಟೊತ್ತಿಗೆಲ್ಲ ನನ್ನ ವಿಜಯ್ ನನ್ನ ಹತ್ರ ಬಂದು 10 ಸಲ ಮಾತಾಡಿಸಿ ಹೋಗ್ತಾ ಇದ್ದ. ಆದ್ರೆ ಇಂದಿಗೆ ಒಂದು ವಾರ ಆಯ್ತು. ಎಲ್ಲಿದನೋ ಏನೋ ಒಂದು ತಿಳಿದಂತೆ ಆಗಿದೆ. ಈ ಗಂಡಸರ ಬುದ್ಧಿನೇ ಇಷ್ಟು ಅಲ್ಲ. ವಯಸ್ಸಿಗೆ ಬಂದ ಹೆಣ್ಣನ್ನು ಪ್ರೀತಿಸ್ತಾರೆ, ಆಮೇಲೆ ಕಣ್ಣಿಗೆ ಕಾಣದಂತೆ ಮಾಯವಾಗೇ ಬಿಡ್ತಾರೆ. ಇರ್ಲಿ, ಇಂದಿನ ಕಾಲದ ಗಂಡಸರನ್ನು ನಂಬಲೇಬಾರದು. ವಿಜಯ್, ನೀನ್ ನನ್ ಜೊತೆ ಮಾತಾಡ್ಬೇಡ, ಸುಮ್ನೆ ಹೋಗಿಲ್ಲಿಂದ. ಯಾಕೆ ಪ್ರಿಯೆ, ನನ್ನ ಮೇಲೆ ನಿನಗೆ ಕೋಪ? ಹಾಗಾದರೆ ಬಿಡು, ಪರವಾಗಿಲ್ಲ. ಏಕೆಂದರೆ ನಮ್ಮಂತ ಹುಡುಗರ ಮೇಲೆ ನಿಮ್ಮಂತ ಹುಡುಗಿಯರು ಕೋಪ ಮಾಡಿಕೊಂಡ್ರೆ ಪರವಾಗಿಲ್ಲ. ಆದರೆ ನಮ್ಮಂತ ಹುಡುಗರು ನಿಮ್ಮಂತ ಹುಡುಗಿಯರ ಮೇಲೆ ಕೋಪ ಮಾಡಿಕೊಳ್ಳಬಾರದು. ನಾನಿನ್ನು ಹೋಗಿ ಬರುತ್ತೇನೆ ಪ್ರಿಯೆ. ವಿಜಯ್, ಸ್ವಲ್ಪ ನಿಂತ್ಕೊಳ್ಳಿ. ನೀವು ಹೋಗ್ಬೇಡಿ, ನಿಮ್ ಜೊತೆ ತುಂಬಾ ಮಾತನಾಡ್ಬೇಕು. ಪವಿತ್ರ, ನನ್ನ ಹತ್ತಿರ ನೀನು ಮಾತನಾಡ್ತೀಯ? ಓಹೋ, ಮತ್ತೆ ನಾನು ಇಲ್ಲಿ ನಿಂತಾಗ ನೀನು ಏನು ಮಾತನಾಡಲಿಲ್ಲ? ಅದು ಏನು ಹೇಳಬೇಕೆಂದಿರುವೆ, ಹೇಳು ಡಾರ್ಲಿಂಗ್. ನಿಮ್ಮನ್ನು ಕಂಡು ಏನೇನೋ ಹೇಳ್ಬೇಕಂತ ಇದ್ದೆ. ಯಾಕೆ ಪ್ರಿಯೆ, ಅಂತದ್ದೇನಾಯ್ತು? ಮತ್ತೇನು, ಕಣ್ಣಿಗೆ ಕಾಣದೆ ಇಲ್ಲಿಗೆ ಒಂದು ವಾರ ಆಯ್ತು. ಓಹೋ, ಅದಕ್ಕೆ ಅಷ್ಟೊಂದು ಕೋಪವೇ? ಸರಿ ಪ್ರಿಯೆ, ಬೇರೆ ಊರಿನಲ್ಲಿ ಸ್ವಲ್ಪ ಕೆಲಸವಿತ್ತು, ಅದಕ್ಕೆ ಹೋಗಿದ್ದು. ಹೌದು ವಿಜಯ್, ನಾನಿಲ್ಲಿರುವ ವಿಷಯ ನಿಮಗೆ ಹೇಗೆ ತಿಳಿತು? ನಿಮಗೆ ಹೇಗೆ ಗೊತ್ತಾಯ್ತು? ನೋಡು ಪ್ರಿಯೆ, ನನ್ನ ಹೃದಯದಲ್ಲಿ ನೀರೇ ತುಂಬಿರುವಾಗ ನೀನು ಎಲ್ಲಿರ್ತಿ ಅಂತ ನನಗೆ ಗೊತ್ತಿಲ್ಲವೇ? ವಿಜಯ್, ಮಾತಿನಲ್ಲಿ ನನ್ನ ಮನಸ್ಸನ್ನು ಕರಗಿಸುವಂತೆ ಮಾತಾಡಿ ಬಿಡ್ತೀರಾ. ಇದೆಲ್ಲ ನೋಡಿದ್ರೆ ನನಗೆ ತುಂಬಾ ಸಂತೋಷವಾಗ್ತಿದೆ ವಿಜಯ್. ನೋಡು ಪ್ರಿಯೆ, ಸೂರ್ಯ ನೋಡಲಿಕ್ಕೆ ತುಂಬಾ ಚೆನ್ನಾಗಿ ಕಾಣುತ್ತದೆ, ಆದರೆ ಅದನ್ನು ಮುಟ್ಟಲು ಹೋದರೆ ಸುಡುತ್ತದೆ. ಅದೇ ರೀತಿ ಮುಂದೆ ಹೋದರೆ ಏನಾದರೂ ತೊಂದರೆ ಇರಬಹುದು. ಹೌದೌದು, ನೀವು ಶ್ರೀಕೃಷ್ಣ ಇದ್ದ ಹಾಗೆ. ಮುಂದೆ ಆಗುವುದು ಹಿಂದೆ ಹಾಗೆ ಇರುವುದೆಲ್ಲ ನಿಮ್ಗೆ ಚೆನ್ನಾಗಿ ಗೊತ್ತಿರುತ್ತದೆ. ವಿಜಯ್, ನಾನು ಮರ್ತೆ ಬಿಟ್ಟಿದ್ದೆ. ಅಂದ ಹಾಗೆ ನಮ್ಮಣ್ಣ ಇದೇ ಕಾಡಿನಲ್ಲಿ ಸೌದೆ ತರಲು ಹೋಗಿದ್ದಾನೆ. ಅಷ್ಟೇ ಅಲ್ಲ, ಅವನು ಕಟ್ಟಿಗೆ ತರಲು ಬರೋಷ್ಟರಲ್ಲಿ ತಾವಿನ್ನು. ಆಯ್ತು ಪ್ರಿಯೆ, ನಾನಿನ್ನೂ ಹೋಗುತ್ತೇನೆ. ಹೋಗುವುದಕ್ಕಿಂತ ಮೊದಲು ನಿನ್ನ ಮಧುರವಾದ ಕಂಠದಿಂದ ಒಂದು ಪ್ರೇಮ ಗೀತೆಯನ್ನು ಹೊರಚೆಲ್ಲಬಾರದು? ಇಲ್ಲ, ನನಗೆ ಹಾಡೋದಕ್ಕೆ ಬರೋದಿಲ್ಲ, ನೀವೇ ಹಾಡಿ. ಆಯ್ತು, ಹಾಡು, ನಾನು ಹಾಡುತ್ತೇನೆ. ನವಿಲಿನಂತೆ ನಾಟ್ಯವಾದ್ರೂ ಮಾಡಬಾರದೆ? ಹೇಳಿದಂತೆ ಹಾಗೆ. ಆ ನವಿಲಿಗಿಂತ ಚೆನ್ನಾಗಿ ನಾಟ್ಯ ಮಾಡುತ್ತೇನೆ. ರಂಜಿತ ಸರ್ಗದ ಪ್ರೇಮ ಪ್ರೇಮ ಹೃದಯಕ್ಕೆ ಗರಿ ಪುಟ್ಟ ಸಿಕ್ಕ ತರಹ ರಾಡಿದೆ ಎಂಬಾದವೆಲ್ಲ ಸಂಗಾತಿ ಸಂಗಡವಿದೆ ನಾಡಿದೆ ರಂಗದಿ ದುರ್ಗದ ಪ್ರೇಮ ಪ್ರೇಮ ಬಿಂಬಿತ ರಂಜಿತ ಬಿಂಬಿತ ಸಂಗದ ಪ್ರೇಮ ಪ್ರೇಮ
ಯಾರಿಂದ ಶುರುವಾಗಿತೋ ಪ್ರೀತಿಯನ್ನು ಹಿತವಿಲಾಡಿಯೋ ಎಂದು ನನ್ನಲ್ಲಿ ಮೊಳೆಸಿತೋ ಆಗ ಮನಸ್ಸೆಲ್ಲ ಬೇಕಾಗಿಯೋ ನಿನ್ನನ್ನು ಕಂಡು ಆಗಲಿ ನೋಡ ನೆವರಿ ಕರಗುತ್ತಿದೆ ತಂಗಾಳಿ ಕೂಡ ಆಗಿರು ತಂದ ಏನು ತದಾಗುತ್ತಿದೆ ನಿನ್ನ ಸ್ವಾಗತಕ್ಕೆ ನನ್ನ ಸೋಣಸಕ್ಕೆ ಸಿದ್ಧವಾಗಿದೆ ಗೆಳತಿ ಬೆಳಹಾರಕ್ಕೆ ನನ್ನ ಸ್ವೀಕರಿಸಿ ಒಡತಿ ಮಕರಂದ ಸುಗಂಧ ತರಂಗದಿ ಬೃಂಗದ ಪ್ರೇಮ ಪ್ರೇಮ ಮನಬಿಂಬಿತ ರಂಜಿತ ಬಿಂಬಿತ ಸಂಗದ ಪ್ರೇಮ ಪ್ರೇಮ ನಿನ್ನ ಒಂದೊಂದು ನನಗೆಯಲಿ ನನಗೆ ನೂರಾರು ದೀಪಾವಳಿ ಇಂದು ನನ್ನದಯ ಮಂಗಳದಲ್ಲಿ ಬ್ರಹ್ಮ ಬರೆದಿದ್ದ ರಂಗವಲ್ಲಿ ಹೂವನ್ನು ನೀನು ಆಗುವೆನು ಈರ ಬಯಸುತ್ತೀನೆ ಹೋಗಲಿ ನೀನು ಆಗಿಲಿ ನಾನು ಕೆಳಗೆ ಬಾಗುತ್ತೀನೆ ಪ್ರಭೂಮಿಯಲ್ಲಿ ಎಲ್ಲ ಜನ್ಮದಲ್ಲೂ ನೀನೆಂದು ನನ್ನವಳೆ ನಡಹೋಗಲಿ ಬೇರೆ ಲೋಕದಲ್ಲಿ ನಿನಗಾಗಿ ಕಾಯುವೆ ಮಕರಂದ ಸುಗಂಧ ತರಂಗದಿ ಬೃಂಗದ ಪ್ರೇಮ ಪ್ರೇಮ ಮನಬಿಂಬಿತ ರಂಜಿತ ಬಿಂಬಿತ ಸಂಗದ ಪ್ರೇಮ ಪ್ರೇಮ ಹೃದಯಕ್ಕೆ ಕುಪ್ಪಸಿ ಕತರನಾಡಿದೆ ಒಂಬಾನವೆಲ್ಲ ಸಂಗಾತಿ ಸಂಗಡಲಿಸಿ ಲಾಡಿದೆ ಪವಿತ್ರ I love you ಪವಿತ್ರ I love you I love you I love you ಹೋಗಿ ಬರುತ್ತೇನೆ ಪ್ರಿಯೆ ಬಾಯ್. ಅಣ್ಣ ಅಣ್ಣ ಇಷ್ಟೊತ್ತಾದ್ರೂ ಬರ್ಲೇ ಇಲ್ವಲ್ಲ, ಏನಾಯ್ತೋ ಏನೋ ನನ್ನ ಅಣ್ಣನಿಗೆ. ಅಣ್ಣ ಇಷ್ಟು ಹೊತ್ತು ಕಟ್ಟಿಗೆ ತರಲು ಹೋದ್ರೆ ಊಟ ಯಾವಾಗಣ್ಣ ಮಾಡ್ತೀಯಾ? ಯಾಕಮ್ಮ ತಂಗಿ, ನಾನು ಬರೋದು ಸ್ವಲ್ಪ ಲೇಟ್ ಆಯ್ತಂತ ನೀನೇಕೆ ಇಲ್ಲಿ ಬರಲಾದ್ಯಮ್ಮ? ಓಹೋ, ಊಟದ ಸಮೇತವಾಗ ಬಂದಿಯಾ ಅನ್ನು? ಅಣ್ಣ ನೀನು ತುಂಬಾ ಬೇಗ ಬಂದಿದ್ಯಾ ಅಷ್ಟೇ ಅಲ್ಲ, ಲೇಟು ಅಂತೀಯಲ್ಲ, ತುಂಬಾ ಲೇಟ್ ಆಯ್ತು. ಅದಕ್ಕೋಸ್ಕರ ನಾನು ನಿನಗೋಸ್ಕರ ಊಟ ಇಲ್ಲಿಗೆ ತಂದು ಬಿಟ್ಟಿದ್ದೀನಣ್ಣ. ನೋಡಮ್ಮ, ನಾನು ಬರೋದು ಎಷ್ಟೇ ಲೇಟ್ ಆದ್ರೂ ನೀನ್ ಮಾತ್ರ ಇಲ್ಲಿಯ ತನಕ ಬರಬಾರ್ದು ಕಣಮ್ಮ. ಏಕೆಂದರೆ ಗಿಡ ಮರ ಬೆಳೆಯುವ ಇಂಥ ಕಾಡಲ್ಲಿ ಕಾಡು ಪ್ರಾಣಿಗಳು ಇರುತ್ತೇವೆ. ಅವು ಏನಾದ್ರೂ ನಿನ್ನ ಮೇಲೆ ಏನಣ್ಣ, ಈ ಕಾಡಿನಲ್ಲಿ ಕಾಡು ಪ್ರಾಣಿಗಳಿದೇವಾ? ಹಾಗಾದ್ರೆ ಆ ಕಾಡು ಪ್ರಾಣಿಗಳನ್ನ ನಾನು ನೋಡೇ ಇಲ್ವಲ್ಲ. ಅಣ್ಣ ಹೇಳಣ್ಣ, ಅವೆಲ್ಲ ಎಲ್ಲಿದೆ ಅಂತ ಹೇಳು, ನನಗೆ ಅದನ್ನು ನೋಡುವ ಆಸೆ. ಬೇಡಮ್ಮ ತಂಗಿ, ಆ ಪ್ರಾಣಿಗಳನ್ನು ನೀನು ನೋಡುವುದು ಬೇಡ. ಏಕೆಂದರೆ ಕಾಡು ಪ್ರಾಣಿಗಳಾದರೆ ಮನುಷ್ಯರನ್ನು ಕಂಡು ಹೆದರಿ ಓಡುತ್ತೇವೆ. ಆದರೆ ಈ ಪ್ರಾಣಿ ಹೆದರಿ ಓಡಲಾರವು. ಮನುಷ್ಯರನ್ನು ತಿನ್ನೋರನ್ನ ಹತ್ತುಗಳಮ್ಮ. ಏನ್ ಮಾತಾಡ್ತಾ ಇದೀಯಣ್ಣ ನೀನು? ಅಲ್ಲ
ಮನುಷ್ಯನನ್ನು ತಿನ್ನುವ ರಣ ಹದ್ದುಗಳೇ. ಮನುಷ್ಯರನ್ನು ತಿನ್ನಲು ಹಣ ಹತ್ತುಗಳೆಂದರೆ ಕಾಮ ತುಂಬಿದ ಕರ್ಮ ಪಿಚಾಚಿಗಳನ್ನು. ಅಣ್ಣ, ನೀನ್ ಹೇಳುವ ಮಾತನ್ನು ನೋಡಿದ್ರೆ ನನಗೆ ಯಾಕೋ ತುಂಬಾ ಭಯ ಆಗ್ತಿದೆ ಅಣ್ಣ. ಬಾರಣ್ಣ, ಬೇಗ ಮನೆಗೆ ಹೋಗಿ ಬಿಡೋಣ. ತೆಗೆದುಕೊಳ್ಳ ಮಾತಂಗಿ, ಅಲ್ಲೊಂದು ಸೀತಾಫಲದ ಗಿಡವಿತ್ತು, ಅದರಲ್ಲಿ ಕಿತ್ತುಕೊಂಡು ಬಂದೆ. ಎಷ್ಟೊಂದು ರುಚಿಯಾಗಿದೆ ಅಣ್ಣ ಈ ಹಣ್ಣು. ಹೌದಾ ಮಾತಂಗಿ, ತುಂಬಾ ರುಚಿಯಾಗಿರುತ್ತೇವೆ ಈಗಿನ ಹಣ್ಣುಗಳು. ನನಗೆ ತುಂಬಾ ಹೊಟ್ಟೆ ಹಸಿವಾಗಿದೆ, ಊಟಕ್ಕೆ ಬಡಿಸಿ ಬಾರಮ್ಮ. ಬಾ ಅಣ್ಣ. ಲೋಕವ ಮುಕ್ತಿ ಕಟ್ಟು ಆಗಲಿ ಸೈಕಲ್ ಹತ್ತು ಯಾಕೆ ಪುತ್ರ ಮಾತು ಎಲ್ಲ ಪ್ರೇಮೆ. ಪ್ರಪಂಚದಾಗ ಎಂತೆಂತ ಜನ ಅದರಂತೀನ್ರಿ. ಯಾಕಂದ್ರೆ ಆ ದೇವರು ಸಾಕು ಬೇಕು ಅಂದಂಗೆಲ್ಲ ಮಳೆ ಸುರಿಸ್ತಾನ. ಇವ್ರ ಮೈ ತುಂಬಾ ಕಷ್ಟ ಮಾಡ್ಕೊಂಡ್ ತಿನ್ನೋ ಬದಲು ಗಂಡರ ಕಸ್ಕದೆ ಕೊಂಡ್ ಬಿಡಂಗಾಯ್ತಾರೆ ಮಕ್ಕಳು. ಅಲ್ಲ ನೀವು ನಾವು ಏನೋ ಒಂದು ಸಿಹಿ ಸುದ್ದಿ ಯಾರಾದ್ರೂ ನೋಡಿದ್ರ ಇಲ್ಲ ಯಾರಾದ್ರೂ ಕೇಳಿದಿರಾ? ಅಲ್ಲ ಇವನವನ ಇನ್ನು ಎಂತೆಂತ ಕೆಲಸ ಮಾಡಕಂತಿದ್ದಾರಿ ಯಾರ ನಮ್ಮ ಪ್ರಪಂಚದಾಗ. ಸೇಲಂ ಕಡೆಯಿಂದ ಬೆಂಗಳೂರಿಗೆ ರೈಲ್ ಬಳಸ್ಬೇಕಂತ ಸಿಲಿಂಡರ್ ಗ್ಯಾಸ್ ನಿಂದ ಹಣೆ ಕಟ್ ಮಾಡಕ್ ಹೊಂಟಾರಿ ಅಡ್ಡಾಡಿದ ಮಕ್ಕಳು. ಅಕಸ್ಮಾತ್ ಆ ರೈಲ್ ಹೆಚ್ಚು ಕಮ್ಮಿ ಆಗಿ ತಳಗಡೆ ಬಿದ್ದಿದ್ರೆ ಸಾವಿರಾರು ಮಂದಿ ಸ್ವರ್ಗ ಸೇರದಂತ ಗ್ಯಾರಂಟಿ ನೋಡ್ರಿ. ಅವ್ರು ಸ್ವರ್ಗ ಸೇರಿದ್ರೆ ಇವ್ರಿಗೆ ಸಿಗೋ ಪ್ರತಿಫಲ ಏನಂತೀನಿ? ಪ್ರೀತಿಯಲ್ಲಿ ಹೀಗೊಂದು ಗೊತ್ತಿರಲಿಲ್ಲ. ಓ ಅಂಟಿಯ ಓ ಅಂಟಿಯ ಬಾಂಟಿಯ ಅಂಟಿಯ ಹೇಳುವೆ ಬಳಿ ಬಂದರೆ ತುಟಿಗಳ ಸಿಹಿ. ಯಾವ್ದಪ್ಪ ಇದು ಜಿಂಕೆ ಮರಿ ಕುಡ್ಕೋ ಅಂತ ಬಂದು ನನ್ನೇ ಕಚ್ಚತ್ತೆ. ಲೇ 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 ಇವನವನು ಕಣ್ಣಿಗೆ ಕಾಣ್ತಾವಿಲ್ಲ. ಲೇ 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 ಯಾರಲ್ಲ ನೀನು? ನೀನ್ ಕೊಂಡಾಕೇನಾದ್ರೂ ಇಟ್ಕೊಂಡಿದ್ಯಾ? ನಾನ್ ಯಾರಾದ್ರೂ ನಿನಗೇನು? ನಿನ್ನ ಕಣ್ಣಿಗೆ ಕಾಣಂಗಿಲ್ಲದ ತಲೆ ಮೇಲಿರೋ ಪುಟ್ಟಿ ಹಣ್ಣು ಬೇಕಂದ್ರೆ ಹಣ್ಣು, ಮಾವಿನ ಹಣ್ಣು ಬಾಳ ಚಲೋ ಐತ್ರಿ ಸಿದ್ದೇಶ್ ಅಣ್ಣನಿಗೆ ಬರ್ತದ. ನಾನು ಬಾಳ ಕಡಿಮೆ ಮಾಡ್ಕೊಡ್ತೀನಿ, ಅಜ್ಜಿ ಬಾಳ ಕೊಡ್ತೀನಿ ಬೇಕದ ಹಣ್ಣು ಬೇಕಂದ್ರೆ ಹಣ್ಣು ತಿನ್ನೋ ಸಿದ್ದೇಶಿ. ಲೇ 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 ಹಂಗ್ಯಾಕ್ ಬಾಯ್ ಬಡ್ಕೊಂಡು ಕಚ್ಚಿಲಿ? ನೀನ್ ಅಷ್ಟೋತ್ತಿನಿಂದ ಇಷ್ಟೋ ತಕ ಬಡ್ಕೊಂಡ್ರು ನಿನ್ ಮುಂದೆ ಯಾರಾದ್ರೂ ಬಂದ್ರೆ ನೀನ್ ಎಷ್ಟೇ ಬಡ್ಕೊಂಡ್ರೆ ನಿನ್ ಮುಂದೆ ನಿಂತ್ರ ನೋಡು ಇವಾಗ ಕೈ ಹಿಡ್ಕೊಂಡ್ ಬಡಿತದಪ್ಪ ನಾನು. ನೀನೇ ಅಂತ ಗಂಡ್ಸ ತಲೆ ಮೇಲಿರೋ ಪುಟ್ಟಿನ ಕೆಳಗೆ ಇಳಿಸ್ಲಿಲ್ಲ, ಯಾಪ ಮಾಡ್ಲಿಲ್ಲ. ನಿನ್ ಮುಂದೆ ನಿಂತ್ಕೊಳ್ಳೋದು ಬರೀ ವೇಸ್ಟ್. ಸುಡಿಗಿಟ್ಟು ಲೇ ಲೇ ನಿನ್ ಮುಂದಣ್ಣಕಲಿ ಬಿಡಿ ನಿನ್ ಪುಟ್ಟಾಗಿರೋ ಹಣ್ಣೆಲ್ಲ ನಾನೇ ತಗೋತೀನಿ. ಅದು ಹಣ್ಣಿನ ರೇಟ್ ಎಷ್ಟು ಹೇಳಲಿ? ಹಣ್ಣಿನ ರೇಟ್ ಮೊದಲು ಪುಟ್ಟಿ ಕೆಳಗಿಡು, ಆಮೇಲೆ ನಾನು ನಿನ್ನ ಕೈಯಾಗ ಹಿಡ್ಕೊಂಡು ನೋಡಿ. ಲೇ 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 ಆಯ್ತು ಬಿಡಲ್ಲಿ ಇಳಿಸ್ತೇನೆ. ಲೇ 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 ಅದೇನಲ್ಲಿ ಇಳ್ಕೊಳ್ಳೋದು ತಳಕಿಕ್ಕೋದು. ನಿನಗಿಂತ ಅರ್ಥ ಆಗಿಲ್ಲ. ನಾನು ಪುಟ್ಟ
ಕೆಳಗಿಡ್ಸು ಆಮೇಲೆ ನೋಡು ಅಂದೆ ಇಳ್ಸ. ಹಂಗೇನು ಹಂಗಾದ್ರೆ ಇಳಿಸ್ತೀನಿ ಬಿಡ. ಹಂಗಾದ್ರೆ ನಿನ್ನ ಹೆಸರೇನು ಹೇಳು ಮತ್ತ? ನನ್ನ ಹೆಸರು ಹಣ್ಣಿನ ವ್ಯಾಪಾರ ಮಾಡು ಪಾರ್ವತಿ ಪಾರು ಅಂತ. ಅಂದಾಗ ನಿನಗೆ ಹಣ್ಣು ಯಾವ್ದು ಬೇಕು ಯಾವ್ದು ಬೇಕಂತ ಹೇಳಲೇ ಇಲ್ಲ. ಮೊದಲು ವ್ಯಾಪಾರ ಮಾಡು ಆಮೇಲೆ ಮುಂದಿನ ವಿಚಾರ. ಅಲ್ಲಲೇ ಹಣ್ಣಿಗಿಂತ ಮೊದಲು ನಿನ್ನ ನೋಡಿದ್ರೆ ಏನಾಗತ್ತಂತೀನಿ. ನಿನ್ನಂತ ಹರೇ ದುಡಿಗರು ಪೈಟಾಲಂಗ ಹಾಕ್ಯಂದ್ ಹಣ್ಣು ಮಾರೋ ಬಂದ್ರೆ ನನ್ನಂತ ಹರೇ ದುಡುಗರು ಹಣ್ಣು ತಿನ್ನೋ ಕಲೆಯಲ್ಲಿ ಪುಟ್ಟಿ ಎಸೆದು ನಿನ್ನಂತ ಸುಂದರವಾದ ಹುಡುಗಿ ನಿಂದ್ರಿಸ್ಕೊಂಡು ಮಾತಾಡಕ್ ಗೊತ್ತಿರಲಿ ನಿನ್ಗೆ. ಅಯ್ಯೋ ಮಾತು ಆಮೇಲೆ ಬೇಕಾದ್ರೆ ಮಾತಾಡಿ ಬರ್ತಿ. ಮೊದಲು ಬೋಣಿಗೆ ಮಾಡು. ಮೊದಲು ಹೆಂಗೈತ್ ಮಾಲ್ ಅನ್ನೋದು ನೋಡಿ ತಿಳಿದು ಮಾತಾಡು. ಬಾಬಾ 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 ಎಷ್ಟು ಮೆತ್ತಗದವಲ್ರಿ ನಿಮ್ ಈ ಹಣ್ಣು. ಒಂದೊಂದ್ ಎಣ್ಣೆ ಎರಡ್ ಕೈ ತುಂಬಾ ಸಿಗ್ಬೇಕಾದ್ರೆ ಇನ್ನ ರುಚಿ ಹೆಂಗಿರ್ಬೋದಂತೀನಿ. ಏ ಸುಮ್ಮನ ಕೈಯಾಗ ಹಿಡ್ಕೊಂಡು ಹಿಚ್ಕಂತ ನಿಂತ್ರ ಕೆಲ್ಸ ಆಗೋದು. ಮಾಡ್ಬೇಕು ರೀ ತಿನ್ನೋಕ್ಕಿಂತ ಮುಂಚೆ ನಿಮ್ ಈ ಹಣ್ಣು ಈಜಿಕಿ ತಿಂಡ್ರಿ ನಿಮ್ ಹಣ್ಣಿನ ರುಚಿ ಗೊತ್ತಾಗದು. ಹಣ್ಣು ಹಿಡ್ಕೊಂಡು ಹಿಚಕ್ರಿ ಯಾರು ಬೇಡ ಅಂದ್ರ ಆದ್ರೆ ನೀವ್ ಹಿಚಕಿ ಕೈಯಾಗ ಏ ಆಮೇಲೆ ತಿಂದ್ರಾದಲ್ಲಿ ಮೊದ್ಲು ಒಗೆರ ಒಂದು ನಾಟಕ ಮಾಡುವ ಪರಿ ಕುಣಿತಳ ದೋಸ್ತಾಂಬಾರಿ ಎಬೆಸಿ ತೋರಿಸುತ್ತಾಳೋ ಗಗರಿ ಹುಡುಗರು ಹೋಗರ ಹವ್ವಾರಿ ನಮ್ಮೂರ ಜಾತ್ರಿ ಆಗೈತಿ ಖಾತ್ರಿ ಬರಬೇಕ ನೀ ರಾತ್ರಿ ಅರಬ್ಬಾವಿ ಜಾತ್ರಿ ಆಗೈತಿ ಖಾತ್ರಿ ಬರಬೇಕ ನೀ ರಾತ್ರಿ ಹೇ ಹುಡುಗರು ಹೋಗರ ನಮ್ಮೂರ ಜಾತ್ರಿ ಆಗೈತಿ ಖಾತ್ರಿ ಬರಬೇಕ ನೀ ರಾತ್ರಿ ನಮ್ಮೂರ ಜಾತ್ರಿ ಆಗೈತಿ ಖಾತ್ರಿ ಬರಬೇಕ ನೀ ರಾತ್ರಿ ನಾಟಕ ಮಾಡುವ ಕೋರಿ ಹುಡುಗರ ಮಾರಿ ನಾಟಕ ಮಾಡುವ ಕೋರಿ ಹುಡುಗರ ಮಾರಿ ಮಾರಿ ಮೇಕಪ್ ಮಾಡಿಕೊಂಡ ಕಾಣತಿಯ ನೈತ ಪಟಪಳ ಹುಡುಗರ ಜೋಡಿಯ ಸಿಡಿಲ ಹೊಡೆದಂಗ
ಹುಡುಗರು ನೋಡಿ ಹೋಗ್ಯಾರ ಔಕ ಭಕ್ತ ನೋಡ ನೀವಂತ ಶಾಂತ ಹುಡುಗರು ನೋಡಿ ಹೋಗ್ಯಾರ ಔಕ ಭಕ್ತ ನೋಡ ನೀವಂತ ಶಾಂತ ಅಕ್ಕೂರಿ ಹಳ್ಳಾಗ ಕೇಳ ಹುಡುಗಿ ನನ್ನ ಹೆಸರ ಸೇವಂತ ರಾತ್ರಿ ಬೆಳಕನ್ನ ನಾಟಕ ನಾವು ಮಾಡೋಣ ಹೈಕ್ಲಸ ರಾತ್ರಿ ಬೆಳಕನ್ನ ನಾಟಕ ನಾವು ಮಾಡೋಣ ಹೈಕ್ಲಸ ನಾಟಕ 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 ಮಾಡುವ ಕೋರಿ ಕುಣಿತನದೋಟ ಬಾರಿ ಬಾರಿ ಬದಲದಿ ಜಾತ್ರೆಗೆ ಭೇಟಿ ಹಾಕ್ಯಾಳೋ ಸಂತ್ಯಾಗ ನಿಂತ ಸಿಗ್ನಲ್ ಕೊಡ್ತಾಳೋ ನವಿಲಿ ನಂಗ ನಡಕತ ಬರ್ತಾಳೋ ಕೋಗಿಲಿಯನ್ನ ಹೋಗಿ ಕರಿತಾಳೋ ಬೆಳಿಗ್ಗೆ ಆಕಳ ಮಲ್ಲಿಗೆ ಹೂವು ಬೆಳಿಗ್ಗೆ ಆಕಳ ಕೆಂಪಾನ ಹೂವು ಬೆಳಿಗ್ಗೆ ಆಕಳ ಮಲ್ಲಿಗೆ ಹೂವು ಬೆಳಿಗ್ಗೆ ಆಕಳ ಕೆಂಪಾನ ಹೂವು ನಿಮ್ಮಪ್ಪ ನನಗ ಸೋದರ ಮಾವ ನಿನ್ನ ಮೇಲೆ ಹುಡುಗಿ ನನ್ನ ಜೀವ ಸುತನಗಲ್ಲದ ಹುಡುಗಿ ನನ್ನ ಕಣ್ಣಾಗ ನಟ್ಟಾಳೋ ಸುತನಗಲ್ಲದ ಹುಡುಗಿ ನನ್ನ ಕಣ್ಣಾಗ ನಟ್ಟಾಳೋ ನಾಟಕ ಮಾಡುವ ಕೋರಿ ನಾಟಕ ಮಾಡುವ ಕೋರಿ ನಮ್ಮರ ಜಾತ್ರೆ ಆಗೈತಿ ಕಾತ್ರಿ ಬರಬೇಕ ಜೀರಾತ್ರಿ ರೀ ನೀವ ಹಣ್ಣು ತೊಳಂಗಿಲ್ಲ ನಂಗೆ ಕಾಣುತ್ತೆ ಯಾಕಂದ್ರ ನಿಮ್ ಜೋಬ್ನಾಗ ರೊಕ್ಕ ಇದಾವ ಇದು ಪಾಪ ರಿಪೇರಿ ಮಾಡೋ ಹತ್ರ ಯಾಕೆ ಬರ್ಬೇಕು ರೊಕ್ಕ ಜೋಬಲ್ ದುಡ್ಡನ್ ಮನ ರೈತಲ್ಲಿ ರಿಪೇರಿ ಮಾಡೋ ಅಂತ ಹೆಂಗ್ ತಿಳ್ತಲೆ ನಿಮ್ಮೋನ ಯಾಕಂತ ಬೇರೆ ಕೇಳ್ತೀಯ ಈ ಕೈಯಾಗ ಬಿಂದಿಗೆ ಬಕೆಟ್ ಎಲ್ಲ ನೋಡ್ರಿ ತಿಳಿದಪ್ಪ ರೊಕ್ಕ ನಿನ್ ಕಡೆ ಅಂತ ಸರಿ ಸರಿ ನೀನು ಯಾಕೆ ಮಾಡವಲ್ಲ ನಾ ಇನ್ನು ಬರ್ತೀನಿ ಮುಂದಿನ ದಾರಿಲಿ ಬಾಳ್ time ಆಗುತ್ತೆ. ಅಲ್ಲಲ್ಲಿ ನಾನ್ ವ್ಯಾಪಾರಕ್ಕೆ ನಿಂತೀನಿ ಅಂದ್ಮೇಲೆ ಮತ್ತೆ ಅವನ್ ಬರ್ತನ್ಲಿ ಈ ಹಣ್ಣು ತಗೊಂಡ್ ಹೋಗಕ್ಕ ಮತ್ತೊಬ್ಬ ಬಂದು ಈ ಹಣ್ಣು ತಗೊಂಡ್ ಹೋಗ್ತಾನಂದ್ರೆ ನೀನ್ ಬಿಟ್ಟಾಗಿರೋ ಹಣ್ಣೆಲ್ಲ ನಾನೇ ತಗೋತೀನಿ ಮೊದ್ಲು ನಿನ್ನ ಹೆಸರೇನ್ ಹೇಳಲ್ಲ ಮುದೇವಿ ಒಂದ್ 20 ರೂಪಾಯಿ ಕೊಟ್ಟು ಒಂದ್ ಕನ್ನಡಿ ಹೇಳ್ತಾನ ತಗೊಂಬಂದು ನೀನ್ ಮುಸುಡಿ ನೋಡ್ಕೊಂಡ ಆಮೇಲಿಂದ ಹಣ್ಣು ತಗೊಳೋದ ಬೇಡ ಅನ್ನೋದು ವಿಚಾರ ಮಾಡು ನಿಂತ್ಕೊಳ್ಳಿ ನೋಡು ನಿನ್ನ ಹತ್ರ ಒಂದ್ ಹಣ್ಣಿಲ್ದಾರ ನಾನೇ ತಗೊಂತೀನಿ ಮೊದ್ಲು ನಿನ್ನ ಹೆಸರೇನ್ ಹೇಳಲಿ ನಾನು ಹೆಸರು ಅಂತ ಬಂಬಡಿ ಬಡಿತಿದ್ದೆ ನಾನು ನೀವು 2 ಸತಿ ಹೇಳೋದು ನನ್ನ ಹೆಸರು ಮೊದಲು ನೀ ವ್ಯಾಪಾರ ಮಾಡಿ ಆಮೇಲೆ ನನ್ನ ಹೆಸರು ನಾ ಹೇಳ್ತೀನಿ ನಿಂತ್ಕೊಳ್ಳಿ ಅಲ್ಲ ಅವನ ಒಂದಿಲ್ಲ ಮಾತಿಗೆ ರೀ ಅಂತ ಕರಿತೀನಲ್ಲ ಪಾಯಿಕಿ ನಮ್ಮಂತ ಹರೆ ಹುಡುಗರನ್ನ ಇಂಥ ಸುಂದರವಾದ ರೀ ಅಂತ ಕರೆದ್ರೆ ನನ್ಗೆ ಹೆಂಗೋ ಆಟದಲ್ಲಿ ನಿಮ್ಮವನ ನಮ್ಮವನ ನಿನಗೆ ಏನು ಮಾಡ್ಲಿ ಮೊದಲು ವ್ಯಾಪಾರ ಮಾಡೋ ಮುಸುಡಿನೂ ಅಲ್ಲ ಮುಂದಿನ ದಾರಿ ನಾವು ಹೋಗ್ಬೇಕು ಮಂದಿ ಬಹಳ ಜನ ಕಾಯಕತ್ತಾರ ನಾ ಇನ್ನು ಬರ್ತೀನಿ
ಲೇ ಜೋಬಲ್ಲಿ ದುಡ್ಡು ಐತದೆ, ನಾನ್ ರಿಪೇರಿ ಮಾಡೋಣಂತ ನಿನ್ಗೆ ಹೆಂಗ್ ತಿಳಿತದೆ? ನಾ ಎರಡ್ ಸತಿ ನಿನಗೆ ಹೇಳ್ಬೇಕಲ್ರಿ, ಕೈಯಾಗಿರೋ ಬಕೆಟ್ ಬಿಂದಿಗೆ ನೋಡಿ ನೀನು ರಿಪೇರಿ ಮಾಡವ ಅಂತ ಗೊತ್ತಾಗತ್ತಲ್ಲ. ಹಂಗಾದ್ರೆ ನಿನ್ನ ಹೆಸರೇನ್ ಹೇಳಲ್ಲ ಮತ್ತೆ? ನನ್ನ ಹೆಸರು ಹೇಳ್ಬೇಕಾ ನಿನಗೆ? ಹೇಳಲಿ ಬರೋ, ಹಾಗಾದ್ರೆ ಹೇಳ್ತೀನಿ, ಮೊದ್ಲು ವ್ಯಾಪಾರ ಮಾಡು. ಆಮೇಲೆ ಮಾಡ್ತೀನಿ, ಮೊದ್ಲು ನಿನ್ನ ಹೆಸರೇನ್ ಹೇಳಲಿ? ನನ್ನ ಹೆಸರು ಪಾರು ಅಂತ. ಈಗಾರು ವ್ಯಾಪಾರ ಮಾಡು, ನಿನ್ನ ಮುಸುಡಿಗಿಟ್ಟು ಹಣ್ಣು ಮಾರು ಪಾರು ಅಂತ. ಲೀ ಬರೋ, ಆ, ಬರ್ಬೇಕಾದ್ರೆ ಕುಣ್ಕೋ ಅಂತ ಹಾಡ್ಕೋ ಅಂತ ಬಂದಲ್ಲ, ಅದ್ನ ಇನ್ನೊಂದ್ಸತಿ ಹೊಡೆಯಲ್ಲ ಮತ್ತೊಂದು. ನಿನ್ನ ಹಿಂಗ ಮಾಡ್ಕೊಂಡ್ ಕೂತ್ರ ಇನ್ನು ಮಿಕ್ಕಿರೋರ್ನ ಏನ್ ಮಾಡ್ಬೇಕಂದ್ರೆ? ಹೊಡೆಯಲಿ, ಅದೇನ್ ಚಿಂತಿಲ್ಲ. ಏ ಹುಡುಗಿ ನನ್ನ ನಿನ್ನ ನಡುವೆ ಏನೇನ ನಡೆದಿಲ್ಲ, ಹತ್ತೂರ ಹೆಣ್ಣು ಮಕ್ಕಳ ಮುಟ್ಟುತ್ತೀನಿ, ನಾನಿನ್ನ ಬಿಡದಿಲ್ಲ. ಬದುಕಿನ ಮೈಕಿ ಗೋಟಕ ಪಾತ್ರ ತಿರುಗಿದ ನೆನಪಿಲ್ಲ, ಗೋಟಕ ಕರದತ್ತ ಬೆಳಗಾವಿ ಕುಂದ ತಿಂಗಿದ್ದು ನೆನಪಿಲ್ಲ, ವಿನಾಯಕ ಪಾತ್ರದ ಜಿಂಗೂರನ್ನು ಕೊಡಿಸಿದ ನೆನಪಿಲ್ಲ, ಮುದ್ದೆ ತಂದೆಲ್ಲ ಪಾನಿಪುರಿ ಬೇಲ್ಪುರಿ ತಿನ್ನಿಸಿದ ನೆನಪಿಲ್ಲ, ತಿನ್ನಿಸಿದ್ದನ್ನೆಲ್ಲ ಅಗತಿಲ್ಲ, ಬೇಡ ನನ್ನ ಗೆಳತಿ, ನೀ ಬಿಟ್ಟು ಹೊಂಟಾಗ ಏನೋ ನಕ್ಕದಲ್ಲಿ ಗಳಗಳ ಅಳತೀನಿ. ಹುಡುಗಿ ನನ್ನ ನಡುವೆ ಏನೇನ ನಡೆದಿಲ್ಲ, ಹತ್ತೂರಾನ ಮಕ್ಕಳ ಕಾಡ ಮುಟ್ಟುತ್ತೀನಿ, ನಾನಿನ್ನ ಬಿಡದಿಲ್ಲ. ಬಳಕೆಂದ ಪರಿಸರ ನಿನ್ನೆಯನ್ನು ಗೆಳತೀನಿ, ನಿಬ್ಬಣದ ಗಾಡಿಗಿ ಗಣ್ಣಿಂದ ಹೋಗುತ್ತ ಒಟ್ಟಿಕೊಂಡೀನಿ, ಮದುವೆಯ ಬಾಡಿಗಿ ಎಲ್ಲರ ಬರಲು ನಿನ್ನ ಮದುವೆಯ ಬಾಡಿಗೆ ನಾ ಬಾಡಿಗಿ, ಕಣ್ಣೀರುಗಳ ಬಿದ್ದರು ಕುಳಿತಿದ್ದು ನಿನ್ನ ತನ್ನ ಗಾಡಿಗಿ, ಜೀವನದಾಗ ಎಳಬಾರದಲ್ವ ಆಗೈತೋ ಜೀವ, ಹುಲ್ಲುಗಾಡಿ ಗುಡ್ಡ ನೋಡಿ ಎಳಬಾರದಲ್ವ ಸತ್ತೈತಿ ಜೀವ. ನನ್ನ ನಡುವೆ ಏನೇನ ನಡೆದಿಲ್ಲ,
ಈ ಚರಣ್ ರಾಜ್ ಕಣ್ಣು ಮುಚ್ಚಿದರೆ ಪ್ರಳಯ. ಚರಣ್ ರಾಜ್ ಕಣ್ಣು ಬಿಟ್ಟರೆ ಭಸ್ಮ. ನಾನು ಕಾಲಿಟ್ಟರೆ ಸಾಕು, ಸುತ್ತ ಹತ್ತಾರು ಹಳ್ಳಿಗಳು ಬರಸೆಡಲು ಬರದಂತೆ ಗಡಗಡನೆ ಅಂತ ಮಾಡಬೇಕು. ಹಾಗೆ ಮಾಡುವುದೇ ಈ ಚದುರಂಗದ ಚರಣ್ ರಾಜನ ಛಲ. ಬಡವರಿಗೆ ಸಾಲ ಕೊಟ್ಟು ಸರದಾರನಾಗಿ ಮೆರೆಯುವ ಈ ಚರಣ್ ರಾಜನ ಎದುರು ನಿಂತು ಮಾತನಾಡುವ ಗಂಡಸು ಇನ್ನು ಹುಟ್ಟಿಲ್ಲ, ಮುಂದೆ ಹುಟ್ಟುವುದೂ ಇಲ್ಲ. ಯಾವನಾದ್ರೂ ಏನಾದ್ರೂ ಅಂದಿದ್ದಾದರೆ ಅವರನ್ನು ಕ್ಷಣಾರ್ಥದಲ್ಲಿ ಇಂಚಿಂಚಾಗಿ ಕತ್ತರಿಸಿ ಬಿಡುತ್ತಾನೆ ಈ ಚದುರಂಗದ ಗಂಡುಗಳೇ. ಬಡವರಿಗೆಂದು ಸಾಲ ಕೊಟ್ಟು ನನ್ನ ಹತ್ರ ಸಾಲ ತೆಗೆದುಕೊಂಡು ಹೋದ ಬಡವರು ನನ್ನ ಮಾತು ಕೇಳಿದರೆ ಅವರಿಗೆ ವರ ಕೊಡುವ ದೇವರು. ನನ್ನ ಮಾತು ಮೀರಿ ನಡೆದಿದ್ದಾದರೆ ಅವರ ಪ್ರಾಣ ತೆಗೆಯುವ ಯಮ ಧರ್ಮ. ನನ್ನ ಸಾಲವನ್ನು ತೀರಿಸದೆ ಮಾತಿಗೆ ತಪ್ಪಿದ ಎಷ್ಟೋ ಜನಗಳು ಅವರ ಆಸ್ತಿಯನ್ನೇ ಪಡೆದುಕೊಟ್ಟಿದ್ದಾರೆ. ತಿನ್ನಲು ಅನ್ನವಿಲ್ಲದೆ ಕೊರಗಿ ಕೊರಗಿ ಪ್ರಾಣ ಬಿಟ್ಟಿದ್ದಾರೆ. ಈ ಚರಣ್ ರಾಜನಿಗೆ ಮೋಸ ಮಾಡಲು ಯಾರಿಂದಲೂ ಸಾಧ್ಯವಿಲ್ಲ. ಅದರಂತೆಯೇ ಆ ಬಡ ಭಿಕಾರಿ ವಿಜಯ್ ತಮ್ಮನನ್ನು ಓದಿಸುವುದಕ್ಕಾಗಿ ನನ್ನ ಹತ್ರ ಸಾಲವನ್ನು ತೆಗೆದುಕೊಂಡಿದ್ದಾನೆ. 2 ವರ್ಷವಾದರೂ ಮರಳಿಸಿ ಇಂದು ತಿರುಗಿ ಕೊಟ್ಟಿಲ್ಲ. ಅವನನ್ನು ಇನ್ನು 1 ವರ್ಷ ಕೇಳುವುದೇ ಬೇಡ. ಅವನು ಕೇಳಿದಂತೆಲ್ಲ ಹಣ ಕೊಟ್ಟು ಅವನ ಆಸ್ತಿಯನ್ನೇ ಭರಿಸಿಕೊಳ್ಳಲೇಬೇಕಾ? ವಿಜಯ್ನ ತಮ್ಮ ಅಜಯ್ ಮೈಸೂರಿನಲ್ಲಿ ಓದುತ್ತಿದ್ದಾನೆ. ಅವನನ್ನು ಅಲ್ಲೇ ಮುಗಿಸಿ ಇವನನ್ನು ಇಲ್ಲೇ ಮುಗಿಸಿ ಬಿಟ್ಟರೆ ಸುಲಭವಾಗಿ ನನ್ನ ಕೈವಶ ಆಗುವುದು.